ಕರ್ನಾಟಕ ರಾಜ್ಯದಲ್ಲಿ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ರೈಟ್, 5 ಹುಲಿ ಸಂರಕ್ಷಣಾ ತಾಣಗಳನ್ನು ನೋಡ್ತೀನಿ ನೋಡಿ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಹುಲಿ ಸಂರಕ್ಷಣಾ ತಾಣ ಸಂಖ್ಯೆ 5 ಹುಲಿ ಸಂರಕ್ಷಣಾ ತಾಣಗಳನ್ನು ನೋಡ್ತೀವಿ. ನಾಲ್ಕು, 3, 2. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅನುಸೂಚಿತ ಪ್ರದೇಶಗಳ ಸಂಖ್ಯೆ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಒಟ್ಟು 4 ಅನುಸೂಚಿತ ಪ್ರದೇಶಗಳದ ನೋಡಿ. ಒಂದು ಬೆಳಗಾವಿ ಜಿಲ್ಲೆಯ ಗೋಕಾಕ, ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ, ಕಲಬುರಗಿ ಜಿಲ್ಲೆಯ ವಾಡಿ ಮತ್ತು ಶಾಬಾದಿ, ಮತ್ತೆ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಭೀಮರಾಯನಗುಡಿ, ಬಿ ಗುಡಿ ಅಂತ ಕರಿತೀವಿ, ಭೀಮರಾಯನಗುಡಿ. ಗೋಕಾಕ, ಕುದುರೆಮುಖ, ವಾಡಿ, ಶಾಹಬಾದಿ, ಭೀಮರಾಯನಗುಡಿ ಇವು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಪ್ರಸ್ತುತ ಅನುಸೂಚಿತ ಪ್ರದೇಶಗಳು ಅಂತ ಹೇಳಿ ಕರಿತೀವಿ. ಹನ್ನೆರಡು ಉತ್ತರ ಅಕ್ಷಾಂಶ, 13 ಉತ್ತರ ಅಕ್ಷಾಂಶ, 15 ಉತ್ತರ ಅಕ್ಷಾಂಶ, 18 ಉತ್ತರ ಅಕ್ಷಾಂಶ. ಮಂಗಳೂರು ಮತ್ತು ಬೆಂಗಳೂರುಗಳು ಯಾವ ಅಕ್ಷಾಂಶದ ಮೇಲೆ ಹಾದು ಹೋಗಿವೆ? ಮಂಗಳೂರು ಮತ್ತು ಬೆಂಗಳೂರುಗಳು ಈ ಕೆಳಗಿನ ಯಾವ ಅಕ್ಷಾಂಶದ ಮೇಲೆ ಹಾದು ಹೋಗಿವೆ? ಮಂಗಳೂರು ಹಾಗೂ ಬೆಂಗಳೂರುಗಳು 13 ಉತ್ತರ ಅಕ್ಷಾಂಶದ ಮೇಲೆ ಹಾದು ಹೋಗ್ಯಾವ ನೋಡಿ. ಮಂಗಳೂರು ಮತ್ತೆ ಬೆಂಗಳೂರು, ಮಂಗಳೂರು ಮತ್ತು ಬೆಂಗಳೂರುಗಳು 13 ಉತ್ತರ ಅಕ್ಷಾಂಶದ ಮೇಲೆ ಹಾದು ಹೋಗ್ಯಾವ. ಅಥವಾ 13 ಉತ್ತರ ಅಕ್ಷಾಂಶ ಈ ಕೆಳಗಿನ 3 ನಗರಗಳು ಮಂಗಳೂರು, ಬೆಂಗಳೂರು ಮತ್ತು ಚೆನ್ನೈ. ಮಂಗಳೂರು, ಬೆಂಗಳೂರು, ಚೆನ್ನೈ ಈ 3 ನಗರಗಳು 13 ಉತ್ತರ ಅಕ್ಷಾಂಶದ ಮೇಲೆ ಹಾದು ಹೋಗ್ಯಾವ ನೋಡಿ. ಕರೆಕ್ಟಾ? ನೆಕ್ಸ್ಟ್, ವಾಣಿ ವಿಲಾಸ ಅಣೆಕಟ್ಟು, ಮಾರಿ ಕಣಿವೆ ಯೋಜನೆ, ಗೋರೂರು ಅಣೆಕಟ್ಟು, ಧರ್ಮ ಜಲಾಶಯ, ತುಂಗಭದ್ರಾ ಜಲಾಶಯ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಅಣೆಕಟ್ಟು ಯಾವುದು? ನಮ್ಮ ರಾಜ್ಯದ ಮೊಟ್ಟ ಮೊದಲ ಅಣೆಕಟ್ಟು ಯಾವುದು? ಕರ್ನಾಟಕದ ಮೊದಲ ಅಣೆಕಟ್ಟು ಯಾವುದಂದ್ರ ವಾಣಿ ವಿಲಾಸ ಅಣೆಕಟ್ಟು. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಅಣೆಕಟ್ಟು ಯಾವುದಂದ್ರ ವಾಣಿ ವಿಲಾಸ ಅನ್ನುವಂತ ಅಣೆಕಟ್ಟು ಇದೆಯಲ್ಲ, ಇದು ರಾಜ್ಯದ ಮೊದಲ ಅಣೆಕಟ್ಟು ಅಂತ ಹೇಳಿ ಗುರುತಿಸ್ತೀವಿ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಅಣೆಕಟ್ಟು ವಾಣಿ ವಿಲಾಸ ಅಣೆಕಟ್ಟು. ಹಾವೇರಿ ಜಿಲ್ಲೆಯ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಯಾವುದು? ಹಾವೇರಿ ಜಿಲ್ಲೆಯ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಅಂದ್ರೆ ಧರ್ಮ ಜಲಾಶಯ ನೋಡಿ. ಹಾವೇರಿ ಜಿಲ್ಲೆಯಲ್ಲಿ ಕಟ್ಟಿದಂತ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಯಾವಂದ್ರೆ ಧರ್ಮ ಜಲಾಶಯ. ವೆರಿ ವೆರಿ ಇಂಪಾರ್ಟೆಂಟ್.
ಧರ್ಮ ಜಲಾಶಯ. ನೇರವಾದ ಪ್ರಶ್ನೆ ಹಿಂಗೆ ಕೇಳ, ಧರ್ಮ ಜಲಾಶಯ. ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಮೈಸೂರು. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಯು ಸಾರಿಗೆ ಆರಂಭಗೊಂಡಿದ್ದು ಈ ಸ್ಥಳದಿಂದ ಆರಂಭಗೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಯು ಸಾರಿಗೆ ಆರಂಭಗೊಂಡಿದ್ದು ಈ ಸ್ಥಳದಿಂದ. ವಾಯು ಸಾರಿಗೆ ಆರಂಭಗೊಂಡಿದ್ದು ಯಾವ ಸ್ಥಳದಿಂದ ಅಂದ್ರೆ ಬಳ್ಳಾರಿಯಿಂದ ನೋಡಿ. ಯಾವ ವರ್ಷ ಅಂದ್ರೆ 1932. 1932ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಾಯು ಸಾರಿಗೆ ಇಲ್ಲಿಂದ ಆರಂಭಗೊಂಡಿತ್ತು ನೋಡ್ರಿ. ಮೂರು 2 6 8. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಒಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ 2 ನೋಡಿ. ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು, ಇನ್ನೊಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 2 ಪ್ರಸ್ತುತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನೋಡ್ತೀವಿ. ಹೌದಾ? ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವಂತಹ 2 ರಾಜ್ಯಗಳು, ಒಂದು ಉತ್ತರ ಪ್ರದೇಶ, ಇನ್ನೊಂದು ಕೇರಳ ರಾಜ್ಯ. ಕೇರಳ ಮತ್ತು ಉತ್ತರ ಪ್ರದೇಶ. ಆರನೇ ಸ್ಥಾನದಲ್ಲಿದೆ, 7ನೇ ಸ್ಥಾನದಲ್ಲಿದೆ, 8ನೇ ಸ್ಥಾನದಲ್ಲಿದೆ, 10ನೇ ಸ್ಥಾನದಲ್ಲಿದೆ. ವಿಸ್ತೀರ್ಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ? ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ? ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 6ನೇ ಸ್ಥಾನದಲ್ಲಿದೆ ನೋಡಿ. ಪ್ರಥಮ ಸ್ಥಾನದಲ್ಲಿ ರಾಜಸ್ಥಾನ್ ಇದೆ, 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ್, 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 4ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ್, 5ನೇ ಸ್ಥಾನದಲ್ಲಿ ಗುಜರಾತ್, 6ನೇ ಸ್ಥಾನದಲ್ಲಿ ಕರ್ನಾಟಕ. ಕರ್ನಾಟಕದ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಕರ್ನಾಟಕ ರಾಜ್ಯ. ಕರೆಕ್ಟಾ? ಭಾರತದ ವಿಸ್ತೀರ್ಣದಲ್ಲಿ ಪಾಲು ಎಷ್ಟೆಂದ್ರೆ 5.83% ಪಾಲಿದೆ. ಪಾಲು 5.83%. ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 8ನೇ ಸ್ಥಾನದಲ್ಲಿದೆ ನೋಡಿ. ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯಗಳು, ಫಸ್ಟ್ ಉತ್ತರ ಪ್ರದೇಶ ಇದೆ, 2ನೇದು ಮಹಾರಾಷ್ಟ್ರ ಇದೆ, 3 ಬಿಹಾರ್ ಇದೆ, ಪಶ್ಚಿಮ ಬಂಗಾಳ ಇದೆ, ಮಧ್ಯಪ್ರದೇಶ ಇದೆ. ಕರೆಕ್ಟಾ? ತಮಿಳುನಾಡಿದೆ, ರಾಜಸ್ಥಾನ್ ಇದೆ, ಕರ್ನಾಟಕ ರಾಜ್ಯ ಇದೆ. ಅತ್ಯಂತ ಚಿಕ್ಕ ರಾಜ್ಯಗಳಂತಂದ್ರೆ ವಿಸ್ತೀರ್ಣದಲ್ಲಿ ಸಿಕ್ಕಿಂ ರಾಜ್ಯ,
ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ. ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ರಾಜ್ಯಗಳು ಅಂತೇಳಿ ಗುರುತಿಸ್ತೀವಿ. ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯಗಳು, ಹೆಚ್ಚು ಜನಸಂಖ್ಯೆ ಹೊಂದಿದ್ದ ರಾಜ್ಯಗಳು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನ, ಕರ್ನಾಟಕ. ಕೊಡಗು, ಹಾಸನ್, ಚಿಕ್ಕಮಗಳೂರು, ಕುಂದಾಪುರ. ಬಿಸಿಲೆ ಕಾಡುಗಳು, ದೇವರು ಕಾಡುಗಳು, ಸೋಲಾ ಕಾಡುಗಳು, ಮ್ಯಾಂಗ್ರೋವ್ಸ್ ಅರಣ್ಯ. ಎ ಬಿ ಕರೆಕ್ಟ್ ಆಗಿದೆ, ABC ಕರೆಕ್ಟ್ ಆಗಿದೆ, BCD ಕರೆಕ್ಟ್ ಆಗಿದೆ, CD ಕರೆಕ್ಟ್ ಆಗಿದೆ. ಈ ಕೆಳಗಿನ ಯಾವ ಜೋಡಿ ಹೊಂದಾಣಿಕೆ ಕರೆಕ್ಟ್ ಅದ? ಜೋಡಿ ಹೊಂದಾಣಿಕೆ ಕರೆಕ್ಟ್ ಇದೆ. ಸರಿಯಾದ ಜೋಡಿ ಸೂಪರ್. CD ಮಾತ್ರ ಕರೆಕ್ಟ್ ಇದೆ ನೋಡಿ. ದೇವರ ಕಾಡುಗಳು ಕೊಡಗು ಜಿಲ್ಲೆಯಲ್ಲಿ ಅದಾವ, ಹಾಸನ ಜಿಲ್ಲೆಯಲ್ಲಿ ಬಿಸಿಲೆ ಕಾಡುಗಳದಾವೆ. ಒಪ್ತರಿ? ಕರ್ನಾಟಕ ರಾಜ್ಯದ ವಿಶಿಷ್ಟವಾದಂತಹ ಸ್ಥಳಗಳಲ್ಲಿ ಕಂಡುಬರುವ ಅರಣ್ಯಗಳೆಲ್ಲ ಇವು. ಕೊಡಗು ಜಿಲ್ಲೆಯಲ್ಲಿ ದೇವರ ಕಾಡುಗಳು, ಹಾಸನ ಜಿಲ್ಲೆಯಲ್ಲಿ ಬಿಸಿಲೆ ಕಾಡುಗಳು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೋಲಾ ಕಾಡುಗಳು, ಕುಂದಾಪುರದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ. ಕರೆಕ್ಟಾ? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅತ್ಯಂತ ಮುಖ್ಯವಾಗಿರುವಂತ ಕಾಡುಗಳು. ನಾವು ಒಪ್ಪಲ್ಲ ಅಂದ್ರು ನೀವು ಬಿಡಲ್ರಿ ಅಂತ. ನಾ ಏನ್ ತಪ್ಪು ಹೇಳಿನೇನ? ಒಪ್ಪಲ್ರಿ ಬಿಡಲ್ ಇದಕ್ಕಿದ್ದಂಗೆ ಹೇಳಿನಿ. ಒಪ್ಕೊಳ್ಳೇಬೇಕು ಮತ್ ನಾ ಹೇಳಿದಾಗ ಅದನ್ನ. ಗೂಡಿಕೋಟೆ, ಯಡಹಳ್ಳಿ, ರಂಗಯ್ಯನ ದುರ್ಗ, ರಾಣಿಬೆನ್ನೂರು. ಈ ಕೆಳಗಿನ ಯಾವ ಸ್ಥಳದಲ್ಲಿ ಬ್ಲಾಕ್ ಬಕ್ಗಳು ಕಂಡು ಬರುತ್ತವೆ? ಬ್ಲಾಕ್ ಬಕ್ಗಳು ಕಂಡು ಬರುತ್ತವೆ. ಯಾವ ಸ್ಥಳದಲ್ಲಿ? ಪ್ರಸಿದ್ಧವಾಗಿರುವ ಬ್ಲಾಕ್ ಬಕ್ಗಳಿಗೆ ಫೇಮಸ್ ಆಗಿದೆ. ಬ್ಲಾಕ್ ಬಕ್ಗಳಿಗೆ ಫೇಮಸ್ ಆಗಿರುವಂತ ಸ್ಥಳ ಯಾವುದು? ಸರಿಯಾದಂತ ಉತ್ತರ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ನೋಡಿ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರದಲ್ಲಿ ಏನ್ ಫೇಮಸ್ ಅಂದ್ರೆ ಪ್ರಸಿದ್ಧವಾಗಿರುವಂತ ಬ್ಲಾಕ್ ಬಕ್ಗಳಿಗೆ ಫೇಮಸ್. ಬ್ಲಾಕ್ ಬಕ್ಗಳು. ಇದ ಕ್ವಶನ್ ಕೇಳೋಣ. ಬ್ಲಾಕ್ ಬಕ್ಗಳಿಗೆ ಪ್ರಸಿದ್ಧಿಯಾಗಿರುವಂತ ಸ್ಥಳ ಯಾವುದು ಅಂತಂದ್ರೆ ಅದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. ನಾಲ್ಕು ಕೊಂಬಿನ ಹುಲ್ಲೆಗಳು ಎಲ್ಲಿ ಕಂಡು ಬರ್ತವೆ? ನಾಲ್ಕು ಕೊಂಬಿನ ಹುಲ್ಲೆಗಳು. ಇದು ಕ್ವಶನ್ ಕೇಳೋಣ. ನಾಲ್ಕು ಕೊಂಬಿನ ಹುಲ್ಲೆಗಳು ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಕಂಡು ಬರುತ್ತವೆ? ರಂಗಯ್ಯನ ದುರ್ಗ ನೋಡಿ. ಪ್ರೆಸೆಂಟ್ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕರಡಿಧಾಮ ಇದೆ, ಹೌದಾ? ಕರ್ನಾಟಕದ 4 ಕರಡಿಧಾಮಗಳಲ್ಲಿ ಗೂಡಿಕೋಟೆ ಕೂಡ ಒಂದು. ಗೂಡಿಕೋಟೆ ಕರಡಿಧಾಮ ಎಲ್ಲಿದೆ ಅಂದ್ರೆ ಪ್ರೆಸೆಂಟ್ ಬಳ್ಳಾರಿಯಲ್ಲಿ ಕಂಡು ಬರ್ತದೆ. ಯಡಹಳ್ಳಿ ಎಲ್ಲಿದೆ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಕಂಡು ಬರ್ತದೆ. %, 75%, 85%, 95%. ಮುಂಗಾರು ಮಳೆಯಲ್ಲಿ ಕರ್ನಾಟಕ ಎಷ್ಟು ಪ್ರತಿಶತ ಮಳೆಯನ್ನು ಪಡೆಯುತ್ತದೆ? ಮುಂಗಾರು ಮಳೆಯ ಸಮಯದಲ್ಲಿ ಕರ್ನಾಟಕ ಎಷ್ಟು ಪ್ರತಿಶತ ಮಳೆ ಪಡೆಯುತ್ತದೆ? ರೈಟ್. ಮುಂಗಾರು ಮಳೆಯ ಸಮಯದಲ್ಲಿ ಕರ್ನಾಟಕ 80% ಮಳೆ ಪಡಿತದೆ ನೋಡಿ. ಬೇಸಿಗೆಯಲ್ಲಿ ಕರ್ನಾಟಕ
7% ಮಳೆ ಪಡೀತದ. ಮುಂಗಾರು ಮಳೆಯಲ್ಲಿ 80% ಮಳೆ ಪಡೀತದ. 13 ಹಿಂಗಾರು ಮಳೆ 2% 1% ಅಲ್ಲ, 12% 1%. ಬೇಸಿಗೆ, ಮುಂಗಾರು ಮಳೆ, ಹಿಂಗಾರು ಮಳೆ, ಚಳಿಗಾಲ ಎಲ್ಲ ಸೇರಿದ್ರೆ 100% ಮಳೆ ಆಗ್ತದೆ. ಮುಂಗಾರು ಮಳೆಯಲ್ಲಿ 80 ಆದ್ರೆ ಹಿಂಗಾರು ಮಳೆಯಲ್ಲಿ 12, ಬೇಸಿಗೆಯಲ್ಲಿ 7, ಚಳಿಗಾಲದಲ್ಲಿ 1% ಮಳೆ ಆಗ್ತದೆ. ತಮಿಳುನಾಡು, ಕರ್ನಾಟಕ, ಕೇರಳ, ದಾದ್ರಾ ಮತ್ತು ನಗರ್ ಹವೇಲಿ. ಕಾವೇರಿ ನದಿ ಈ ಕೆಳಗಿನ ಪ್ರದೇಶಕ್ಕೆ ಸಂಬಂಧಪಟ್ಟಿಲ್ಲ. ಕಾವೇರಿ ನದಿ ವಿವಾದಗಳಲ್ಲಿ ಈ ಕೆಳಗಿನ ಪ್ರದೇಶಕ್ಕೆ ಸಂಬಂಧಪಟ್ಟಿಲ್ಲ. ಶಬಾಷ್, 94% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ 2018 ದೀಪಕ್ ಮಿಶ್ರಾ ವರದಿಯ ಪ್ರಕಾರ 4.25 TMS ನೀರನ್ನ ಕರ್ನಾಟಕ ರಾಜ್ಯಕ್ಕೆ ತಮಿಳುನಾಡಿಗೆ, 284.75 TMS ನೀರನ್ನ ಕರ್ನಾಟಕ ರಾಜ್ಯಕ್ಕೆ, 30 TMS ನೀರನ್ನ ಕೇರಳ ರಾಜ್ಯಕ್ಕೆ, 7 TMS ನೀರನ್ನ ಪಾಂಡಿಚೇರಿಗೆ ಬಿಡುಗಡೆ ಮಾಡಲಾಗಿದೆ. 404.25 TMS ನೀರನ್ನ ತಮಿಳುನಾಡು, 284.75 TMS ನೀರನ್ನ ಕರ್ನಾಟಕ ರಾಜ್ಯಕ್ಕೆ, 30 TMS ನೀರನ್ನ ಯಾವುದು ಕೇರಳ ರಾಜ್ಯಕ್ಕೆ, ಇನ್ನು 7 TMS ನೀರನ್ನ ಪಾಂಡಿಚೇರಿಗೆ ಬಿಡುಗಡೆ ಮಾಡಲಾಗಿದೆ. ತಮಿಳುನಾಡು, ಕರ್ನಾಟಕ, ಕೇರಳ, ಪಾಂಡಿಚೇರಿ. ಇದು 2018ರ ದೀಪಕ್ ಮಿಶ್ರಾ ವರದಿಯ ಪ್ರಕಾರ. ಹಾಗಾದ್ರೆ ಅಂತಾರಾಜ್ಯ ಜಲ ವಿವಾದ ಕಾಯ್ದೆ ಜಾರಿಗೆ ಬಂದ ವರ್ಷ 1956. 1956ರಲ್ಲಿ ಅಂತಾರಾಜ್ಯ ಜಲ ವಿವಾದ ಕಾಯ್ದೆ ಜಾರಿಗೆ ಬಂತು. ಅಂತಾರಾಜ್ಯ ಜಲ ವಿವಾದ ಯಾವ ವಿಧಿಯ ಪ್ರಕಾರ ಪರಿಹಾರ ಮಾಡಲಾಗುತ್ತದೆ ಅಂದ್ರೆ ಸಂವಿಧಾನದ 262ನೇ ವಿಧಿಯ ಪ್ರಕಾರ. ಸಂವಿಧಾನದ 262ನೇ ವಿಧಿಯ ಪ್ರಕಾರ ಅಂತಾರಾಜ್ಯ ಜಲ ವಿವಾದ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಇದು. ನೆಕ್ಸ್ಟ್, ಹಂಗಾರಕಟ್ಟೆ, ಕೋಲಾರ, ತುಮಕೂರು, ರಾಯಚೂರು. ಭಾರತದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಈ ಸ್ಥಳದಲ್ಲಿ ಕಂಡುಬರುತ್ತದೆ. ಭಾರತದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಈ ಸ್ಥಳದಲ್ಲಿ ಕಂಡುಬರುತ್ತದೆ. ದೇಶದ ಅತ್ಯಂತ ದೊಡ್ಡದಾಗಿರುವ ಸೋಲಾರ್ ಪಾರ್ಕ್ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಿರುಮಣಿ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ತಿರುಮಣಿ ಎಂಬ ಸ್ಥಳದಲ್ಲಿ ನಮ್ಮ ಭಾರತದ ಅತ್ಯಂತ ದೊಡ್ಡದಾಗಿರುವಂತ ಸೋಲಾರ್ ಪಾರ್ಕ್ ಇಲ್ಲೇ ಇದೆ ನೋಡಿ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಿರುಮಣಿ ಎಂಬ ಸ್ಥಳದಲ್ಲಿ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ. ಈ ಕೆಳಗಿನ ಯಾವ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ದೇವರ ನಾಡು? ನೀವು ಹೆಂಗ ಆನ್ಸರ್ ಮಾಡ್ತೀರಿ ನಾ ಕ್ವಶನ್ ಕೇಳಾರೆ? ಈ ಕೆಳಗಿನ ಯಾವ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ ದೇವರ ನಾಡು? ಸರಿಯಾದಂತ ಉತ್ತರ ಕೇರಳ ರಾಜ್ಯ ನೋಡಿ. ದೇವರ ಸ್ವಂತ ನಾಡು ಎನಿಸಿಕೊಂಡದ ಕೇರಳ. ಹೆಂಗ ನೀವು ಆನ್ಸರ್ ಮಾಡ್ತೀರ? ನನ್ಗೆ ನಾ ಇನ್ನ ಕ್ವಶನ್ ಬಿಟ್ಟೇ ಇಲ್ಲ, ಅಲ್ಲಿ ಆನ್ಸರ್ ಮಾಡಿಬಿಟ್ಟಿರ್ತೀರಿ. ಅಲ್ಲಿ ಹೆಂಗ ನಾವು ನಮಗೂ ಹೇಳ್ರಲ್ಲ, ನಾವು ನಿಮ್ಮಂಗ ಹಾಕ್ತಿವಿ ಹೆಂಗ ನಾವು ಅಂತ ನಾವು ತವೆ. ಕಾರ್ಡಮಮ್ ಬೆಟ್ಟಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂದ್ರೆ ಕೇರಳ ರಾಜ್ಯದಲ್ಲಿ ನೋಡಿ. ಕಾರ್ಡಮಮ್ ಅಂದ್ರೆ ಏನು? ಏಲಕ್ಕಿ ಅಂತ ಅರ್ಥ. ಕಾರ್ಡಮಮ್ ಇದರ ಮೀನಿಂಗ್ ಏಲಕ್ಕಿ. ಕಾರ್ಡಮಮ್ ಅದ ಮೀನಿಂಗ್. ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾವ ಕಾರ್ಡಮಮ್ ಬೆಟ್ಟಗಳು. ಕಾರ್ಡಮಮ್ ಬೆಟ್ಟಗಳು ಯಾವ ರಾಜ್ಯ ಅಂದ್ರೆ ಕೇರಳ ರಾಜ್ಯ. ತಮಿಳುನಾಡು,
ಆಂಧ್ರ ಪ್ರದೇಶ್, ಒಡಿಸ್ಸಾ, ಮಧ್ಯಪ್ರದೇಶ್. ಬನ್ಸಾಗರ್ ಎಂಬ ಪ್ರಸಿದ್ಧವಾದ ಅಣೆಕಟ್ಟು ಈ ರಾಜ್ಯದಲ್ಲಿ ಕಂಡುಬರುತ್ತದೆ. ಬನ್ಸಾಗರ್ ಅಣೆಕಟ್ಟು ಈ ಕೆಳಗಿನ ರಾಜ್ಯದಲ್ಲಿ ಕಂಡುಬರುತ್ತದೆ. ಬನ್ಸಾಗರ್ ಡ್ಯಾಮ್. ಬನ್ಸಾಗರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂದ್ರೆ ಸರಿ ಉತ್ತರ ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದಲ್ಲಿ ಬನ್ಸಾಗರ್ ಅಣೆಕಟ್ಟನ್ನು ನೋಡ್ತೀವಿ. ಯಾವ ನದಿಗಡ್ಡಲಾಗಿ ಅಂದ್ರ ಸೋನ್ ನದಿಗಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಸೋನ್ ನದಿಗೆ ಮಧ್ಯಪ್ರದೇಶದಲ್ಲಿ ಬನ್ಸಾಗರ್ ಎಂಬ ಅಣೆಕಟ್ಟನ್ನ ಕಟ್ಟಲಾಗಿದೆ. ಈ ಸೋನ್ ನದಿ ಯಾವ ನದಿ ಉಪನದಿ ಅಂದ್ರ ಗಂಗಾ ನದಿಯ ಉಪನದಿ ಇದು. ಸೋನ್ ನದಿಯ ಉಪನದಿ ಯಾವ್ದಂದ್ರ ರಿಹಾನ್ ನದಿ. ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಗೋವಿಂದ ವಲ್ಲಭ ಪಂತ ಅಣೆಕಟ್ಟು. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಅಂದ್ರ ರಿಹಾನ್ ನದಿ. ಬಟ್ ಗೋವಿಂದ ಸಾಗರ ಅಣೆಕಟ್ಟು ಅಂತಂದ್ರ ಅದು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು. ಸಟ್ಲೇಜ್ ನದಿ ಎಲ್ಲಿದೆ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ. ಇದು ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತಂದ್ರ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತದೆ. ಗೋವಿಂದ ಯಾರು ಅಂದ್ರ ಸಿಖ್ಖರ 10ನೇ ಗುರು. ಸಿಖ್ಖರ 11ನೇ ಗುರು ಯಾರಂದ್ರ ಗುರು ಗ್ರಂಥ ಸಾಹಿಬ್. ಸಿಖ್ಖರ 9ನೇ ಗುರು ಯಾರಂದ್ರ ತೇಜ್ ಬಹಾದ್ದೂರ್. ಸಿಖ್ಖರ 5ನೇ ಗುರು ಯಾರಂದ್ರ ಅರ್ಜುನ ದೇವ. ಸಿಖ್ಖರ ಮೊದಲ ಗುರು ಯಾರಂದ್ರ ಗುರುನಾನಕರು. ಅವರ ಜನ್ಮ ತಾಳಿದ ಪುಣ್ಯ ಭೂಮಿ ಪಾಕಿಸ್ತಾನದ ತಲವಂಡಿಯ ನಂಕನ್ ಸಾಹಿಬ್ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತಾರೆ. ಸಿಖ್ ಧರ್ಮದಲ್ಲಿ 2 ಪಂಗಡಗಳು, ಒಂದು ಅಕಾಲಿಗಳು, ಇನ್ನೊಂದು ಉದಾಸಿಗ್ಮಂತರು. ಸಿಖ್ ಧರ್ಮದ 5 ಪವಿತ್ರವಾಗಿರುವಂತಹ ವಸ್ತುಗಳು ಅಂತಂದ್ರ ಒಂದು ಕೇಶ ಆದ್ಮೇಲೆ 2ನೇದ್ದು ಬಾಚಣಿಕೆ, ಆಮೇಲೆ ಖಡ್ಗ ಮತ್ತೆ ಪವಿತ್ರವಾಗಿರುವಂತ ವಸ್ತ್ರಗಳು, ಬಟ್ಟೆಗಳು. ಇದು ಸಿಖ್ ಧರ್ಮದ 5 ಪ್ರಮುಖವಾಗಿರುವ ಸಂಕೇತಗಳು ಅಂತ ಹೇಳಿ ಗುರುತಿಸ್ತೀವಿ. ಇದು ಕನ್ನಡಿ ವರ್ಷದ ಗ್ಲಾಸ್ ಚಸ್ಮ ವರ್ಷದ. ಹಾಗಾದ್ರೆ ಗೋವಿಂದ ಸಾಗರ ಅಣೆಕಟ್ಟು ಎಲ್ಲಿದೆ ಅಂತಂದ್ರೆ ಇದು ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ಅಡ್ಡಲಾಗಿ. ಬಟ್ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಎಲ್ಲಿದೆ ಅಂತಂದ್ರೆ ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ ಕಟ್ಟಿದಂತ ಅಣೆಕಟ್ಟು. ಅದು ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ರಿಹಾನ್ ನದಿಗೆ ಅಡ್ಡಲಾಗಿ. ರಿಹಾನ್ದ ಯಾವ ನದಿಯ ಉಪನದಿ ಅಂದ್ರ ಸೋನು ನದಿಯ ಉಪನದಿ. ಸೋನು ಯಾವ ನದಿಯ ಉಪನದಿ ಅಂತಂದ್ರ ಗಂಗಾ ನದಿಯ ಉಪನದಿ. ಗಂಗಾ ನದಿಯ ಉಪನದಿ ಸೋನು. ಸೋನು ನದಿಯ ಉಪನದಿ ರಿಹಾನ್. ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗ್ತವೆ. ಯಾರ 5 ವಸ್ತು ಇನ್ನೇಮ್ ಹೇಳ್ರಿ, ನಾವು ಹೇಳಂಗಿಲ್ಲ, ಸ್ವಚ್ಛ ಒಂದು ಸಾರಿ ಅಷ್ಟೇ. ಒಳ್ಳೊಳ್ಳೆ ಹೇಳಂತಂದ್ರೆ ಅಸಹ್ಯ ಮಾಡ್ಕೊತ. ರಾವ ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಒಡಿಸ್ಸಾದಲ್ಲಿ, ಮಧ್ಯಪ್ರದೇಶದಲ್ಲಿ. ರಾವ ಎಂಬ ಪ್ರದೇಶ ಎಲ್ಲಿದೆ? ರಾವ ಎಂಬ ಪ್ರದೇಶ ಎಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್. ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ನಾನೇ ಕೇಳಿನಿ. ರಾವ ಎದಕ್ಕೆ ಫೇಮಸ್ ಆಗಿದೆ? ಎಸ್, ಎಕ್ಸಲೆಂಟ್. ಪೆಟ್ರೋಲಿಯಂ ನೋಡಿ. ಆಂಧ್ರ ಪ್ರದೇಶದ ಪೂರ್ವ ಕರಾವಳಿಯ ವಿಶಾಖಪಟ್ಟಣದ ರಾವ ಎಂಬ ಸ್ಥಳ ಇದು ಎದಕ್ಕೆ ಫೇಮಸ್ ಆಗಿದೆ ಅಂತಂದ್ರ ಪೆಟ್ರೋಲಿಯಂ ಫೇಮಸ್ ಆಗಿದೆ. ಪೆಟ್ರೋಲಿಯಂ ಕಂಡು ಬರ್ತದೆ ರಾವ. ಯಾವ ಹಳವ ಆ ಕಡೆ ಕಟ್ಟಿನ ಕೂತೊಳ ಹೋಗ ಕಡೆ ನೋಡಿ. ಆಂಧ್ರ ಪ್ರದೇಶದ ಪೂರ್ವ ಕರಾವಳಿಯ ವಿಶಾಖಪಟ್ಟಣದಲ್ಲಿ ಅದು ರಾವ ಅನ್ನುವಂತ ಸ್ಥಳ ಇದೆ. ರಾವ ಎದಕ್ ಫೇಮಸ್ ಆಗಿದೆ ಅಂದ್ರೆ ಪೆಟ್ರೋಲಿಯಂ ಫೇಮಸ್ ಆಗಿದೆ. ಪೆಟ್ರೋಲಿಯಂ. ಆ ಆಂಧ್ರ ಪ್ರದೇಶದ ರಾವ ಆಗಿರಬಹುದು, ಮಹಾರಾಷ್ಟ್ರದ ಬಾಂಬೆ ಹೈ ಆಗಿರಬಹುದು, ಆಮೇಲೆ ಗುಜರಾತ್ ರಾಜ್ಯದ ಅಂಕಲೇಶ್ವರ ಮತ್ತು ಕ್ಯಾಂಬೆ ಆಗಿರಬಹುದು. ಇನ್ನ ಆ ರಾಜ್ಯದ ಯಾವುದು ದಿಗ್ಬಾಯಿ ಯಾವ ಸ್ಥಳದಲ್ಲಿ ಕಂಡು ಬರ್ತದೆ? ದಿಗ್ಬಾಯಿ. ಜಟ್ಟಪ್ಪ ಸುಮ್ಕುಂದ್ರು ಅವನೇನ. ದಿಗ್ಬಾಯಿ ಯಾವ ರಾಜ್ಯದಲ್ಲಿ ಇದೆ? ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಅಸ್ಸಾಂ ರಾಜ್ಯದ ದಿಗ್ಬಾಯಿ. ವಂದೇ ಮಾತರಂ, ವಿವೇಕ್ ಎಕ್ಸ್ಪ್ರೆಸ್, ಗರೀಬಿ ರಥ, ಸಂಜೋತಾ ಎಕ್ಸ್ಪ್ರೆಸ್. ಇವುಗಳಲ್ಲಿ ಯಾವ ರೈಲನ್ನ ಟ್ರೈನ್ 18 ಎಂದು ಕರೆಯುತ್ತಾರೆ? ಟ್ರೈನ್ 18 ಎಂದು ಕರೆಯುತ್ತಾರೆ. ಇವುಗಳಲ್ಲಿ ಯಾವ ರೈಲನ್ನ ಟ್ರೈನ್ 18 ಎಂದು ಕರೆಯುತ್ತಾರೆ? ಇವುಗಳಲ್ಲಿ ಯಾವ ರೈಲನ್ನ ಟ್ರೈನ್ 18 ಎಂದು ಕರೆಯುತ್ತಾರೆ ಅಂತಂದ್ರೆ ವಂದೇ ಮಾತರಂ ನೋಡಿ.
ಒಂದೇ ಮಾತರಂ ಟ್ರೈನ್ ಅದು ವಿಶೇಷ ಏನಂತಂದ್ರೆ ಭಯಂಕರ ರೊಕ್ಕ, ಅಮೌಂಟ್ ಜಾಸ್ತಿ ಹೋಗ್ತಾವ. ಹುಬ್ಳಿ ಧಾರವಾಡ ಮಧ್ಯದಲ್ಲಿ ತಿರುಗಾಡ್ಬೇಕಾದ್ರೆ ಸುಮಾರು 300-400 ರೂಪಾಯಿ ಅಮೌಂಟ್ ಖರ್ಚಾಗ್ತಾವ. ಅಂದ್ರ ನಾವ್ ಬಸ್ ಚಾರ್ಜ್ಗೆ 20-30 ರೂಪಾಯಿ ಖರ್ಚು ಮಾಡ್ಲಕ್ ಹಿಂದ ಮುಂದೆ ನೋಡೋರು. ಇನ್ನು ಅಷ್ಟು ಅಮೌಂಟ್ ಬಾಳ ಹೋಗ್ತದೆ. ಮತ್ತೆ ಧಾರವಾಡದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಕೂಡ ಹೈಯೆಸ್ಟ್ ಅಮೌಂಟ್. ಒಂದೇ ಮಾತರಂ ಅನ್ನುವಂತ ಟ್ರೈನ್, ಒಂದೇ ಮಾತರಂ ಪ್ರಸ್ತುತ ಭಾರತ ದೇಶದಲ್ಲಿ ಅತ್ಯಂತ ವೇಗದಲ್ಲಿ ಓಡುವಂತ ರೈಲು. ದೇಶದಲ್ಲಿ ಅತ್ಯಂತ ವೇಗದಲ್ಲಿ ಓಡುವಂತ ರೈಲು ಯಾವ್ದಂದ್ರ ಒಂದೇ ಮಾತರಂ. ಅತ್ಯಂತ ವೇಗದಲ್ಲಿ ಓಡ್ತದೆ. ಯಾರ ಬ್ಯಾಡ್ರಿ, ಗಿಡದಾಗ ಅದಾವ, ಗಿಡದಾಗ ಗಾಳಿ ಬೀಸೋದ್ರಿಂದ ಮಳೆ ಇಲ್ಲ, ಬೆಳೆ ಇಲ್ಲ. ಯಾವುದು? ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚರಿಸುವ ಟ್ರೈನ್ ಯಾವುದು ಇದರಲ್ಲಿ? ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚರಿಸುವಂತ ರೈಲು ಸಂಜೋತಾ ರೈಲು. ಬಟ್ ಸ್ಟಾಪ್ ಆಗಿದೆ ಈಗ. 2 ರೈಲುಗಳ ಸಂಚಾರ ಆಗ್ತವೆ, ಒಂದು ಸಂಜೋತಾ, ಇನ್ನೊಂದು ತಾರ್ ಅನ್ನುವಂತ ಎಕ್ಸ್ಪ್ರೆಸ್. ತಾರ್ ಎಕ್ಸ್ಪ್ರೆಸ್ ಮತ್ತು ಸಂಜೋತಾ. ಹಾಗಾದ್ರೆ ಭಾರತ ಹಾಗೂ ವಾಯ್ ಅಂದ್ರೆ ಏನ್ ಹೇಳ್ತಾರ? ದಿನ ಅವರು ಮುಚ್ಚುಚಾರ ಮಾಡಕ್ ಕೂತಾರ. ಅವ್ರು ಟ್ರೈನ್ ಕಳ್ಸಕ್ ಬರ್ತವನು ವಾಯ್ ಅಂತ. ಸಾರಿ ವಾಯ್ ಅನ್ನೋದು ದಿನ ಒಂದು ಅವರು ಬಾಂಬ್ ಹಾಕೋದು, ಆಮೇಲೆ ಸುಮ್ನೆ ದಾಳಿ ಮಾಡೋದು ಆಗೋಲ್ಲ ಹೋಗೋಲ್ಲ. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ಸಂಚರಿಸುವ 2 ರೈಲುಗಳು ಯಾವಂತಂದ್ರ ಒಂದು ಮೈತ್ರಿ ಎಕ್ಸ್ಪ್ರೆಸ್, ಇನ್ನೊಂದು ಯಾವುದು? ಮೈತ್ರಿ, ಇನ್ನೊಂದು ಬಂಧನ್. ಎಕ್ಸಲೆಂಟ್. ಖ್ಯಾತ ಪಶು ವೈದ್ಯಾಧಿಕಾರಿಗಳಾಗಿರುವ ಸದ್ದಾಮುಲ್ಲಾ ಅವರು ಕರೆಕ್ಟ್. ಇನ್ನೊಂದು ಯಾವುದು? ಮೈತ್ರಿ ಎಕ್ಸ್ಪ್ರೆಸ್. ಈ ಮೈತ್ರಿ ಮತ್ತು ಬಂಧನ್ ಅನ್ನುವಂತ 2 ಎಕ್ಸ್ಪ್ರೆಸ್ ಗಳು ಏನ್ ಮಾಡ್ತಾವ ಅಂದ್ರೆ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಸಂಚಾರ ಮಾಡಿದರೆ, ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಸಂಚಾರ ಮಾಡೋದು ಯಾವ್ದಂದ್ರ ಸಂಜೋತ್, ಇನ್ನೊಂದು ತಾರ್ ಎಕ್ಸ್ಪ್ರೆಸ್. ಸುಮ್ಮರೋ ನಿನ್ನ. ಮೆಕ್ಕಲು ಮಣ್ಣು, ಮರುಭೂಮಿಯ ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು. ಅತ್ಯಂತ ಹೆಚ್ಚು ಫಲವತ್ತಾಗಿರುವ ಮಣ್ಣು ಯಾವುದು ಇದರಲ್ಲಿ? ಅತಿ ಹೆಚ್ಚು ಫಲವತ್ತಾಗಿರುವಂತ ಮಣ್ಣು, ಗರಿಷ್ಠ ಫಲವತ್ತತೆ ಇದೆ, ಫಲಫಲ ಪ್ರಮಾಣ ಜಾಸ್ತಿ ಇದೆ ಈ ಮಣ್ಣಲ್ಲಿ. ಅತ್ಯಂತ ಹೆಚ್ಚು ಫಲವತ್ತಾಗಿರುವ ಮಣ್ಣು ಅಂತಂದ್ರೆ ಮೆಕ್ಕಲು ಮಣ್ಣು ನೋಡಿ. ಮೆಕ್ಕಲು ಮಣ್ಣು ಗರಿಷ್ಠ ಫಲವತ್ತತೆಯಿಂದ ಕೂಡಿದೆ. ಬಂಗರ, ಕಾದರ, ಕಂಕರ ಯಾವ ಮಣ್ಣಿನ ವಿಧಗಳಾಗಿವೆ? ಬಂಗರ, ಕಾದರ, ಕಂಕರ. ಬಂಗರ, ಕಾದರ ಮತ್ತೆ ಕಂಕರ. ಬಂಗರ, ಕಾದರ, ಕಂಕರ ಯಾವ ಮಣ್ಣಿನ ವಿಧಗಳಾಗಿವೆ ಅಂತಂದ್ರೆ ಮೆಕ್ಕಲು ಮಣ್ಣಿನ ವಿಧಗಳಾಗಿವೆ. ಒಂದು ಬಂಗರ, 2 ಕಾದರ, 3 ಕಂಕರ ಯಾವ ಮಣ್ಣಿನ ವಿಧಗಳಾಗಿವೆ ಅಂದ್ರೆ ಮೆಕ್ಕಲು ಮಣ್ಣಿನ ಅತ್ಯಂತ ಪ್ರಮುಖವಾದ ವಿಧಗಳು ಅಂತೇಳಿ ನೋಡ್ತೀವಿ. ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಮತ್ತು ಈ ಒಂದು ಸೆಣಬನ್ನು ಬೆಳೆಯಲಾಗುತ್ತದೆ? ಗರಿಷ್ಠ ಕಬ್ಬು ಮತ್ತು ಸೆಣಬನ್ನು ಈ ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ. ಕಬ್ಬು ಮತ್ತು ಸೆಣಬು. ಕಬ್ಬು ಮತ್ತು ಸೆಣಬನ್ನ ಯಾವ ಮಣ್ಣಿನಲ್ಲಿ ಅಂದ್ರೆ ಮೆಕ್ಕಲ ಮಣ್ಣಿನಲ್ಲಿ ಬೆಳೆಯಾಗ್ತದೆ ನೋಡಿ. ಹೈಯೆಸ್ಟ್ ಮೆಕ್ಕಲ ಮಣ್ಣಿನಲ್ಲಿ ಕಬ್ಬು ಮತ್ತು ಸೆಣಬನ್ನ ಬೆಳೆಯಲಾಗುತ್ತದೆ. ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ಈ ಕೆಳಗಿನ ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ರೇವೆ ಮಣ್ಣು ಎಂದು ಕರೆಯುತ್ತಾರೆ. ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರಂದ್ರ ಸರಿ ಉತ್ತರ ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಅಂತ ಕರೀತಾರೆ. ರೇವೆ ಮಣ್ಣು ಅಂದ್ರೆ ಮೆಕ್ಕಲು ಮಣ್ಣು, ರೆಗುರು ಮಣ್ಣು ಅಂತಂದ್ರೆ ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನ ರೆಗುರು ಮಣ್ಣು ಅಂತ ಕರೀತಾರೆ. ಈ ಕೆಳಗಿನ ಯಾವ ಮಣ್ಣು ಎ ಜೊನಲ್ ಸಾಯಿಲ್ ಆಗಿದೆ? ಎ ಜೊನಲ್ ಸಾಯಿಲ್. ಈ ಕೆಳಗಿನ ಯಾವ ಮಣ್ಣು ಎ ಜೊನಲ್ ಸಾಯಿಲ್ ಆಗಿದೆ? ಎ ಜೊನಲ್ ಸಾಯಿಲ್ ಆಗಿದೆ. ಇಂಪಾರ್ಟೆಂಟ್ ಕ್ವಶನ್. ಎ ಜೊನಲ್ ಸಾಯಿಲ್ ಆಗಿದೆ ಅಂದ್ರೆ ಸರಿ ಉತ್ತರ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಇದೆ, ಇದು ಎ ಜೊನಲ್ ಸಾಯಿಲ್ ಅಂತ ಕರಿತೀವಿ. ಎ ಜೊನಲ್ ಸಾಯಿಲ್. ಎ ಜೊನಲ್ ಸಾಯಿಲ್. 7, 8, 10, 15. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು?
ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನದಿ ವ್ಯವಸ್ಥೆಗಳದಾವ ಅಂದ್ರೆ ಟೋಟಲ್ 7 ನದಿ ವ್ಯವಸ್ಥೆಗಳದಾವ ನೋಡಿ. ಒಂದು ಗೋದಾವರಿ ನದಿ ವ್ಯವಸ್ಥೆ, ಗೋದಾವರಿ ನದಿ ವ್ಯವಸ್ಥೆ. 2 ಕಾವೇರಿ, 3 ಕೃಷ್ಣ, ಪಶ್ಚಿಮ ಘಟ್ಟದ ನದಿ ವ್ಯವಸ್ಥೆ, ಪಶ್ಚಿಮ ಘಟ್ಟದ ನದಿ ವ್ಯವಸ್ಥೆ, ನಂದಿ ದುರ್ಗ ನದಿ ವ್ಯವಸ್ಥೆ, ಉತ್ತರ ಪಿನಕಾನಿ ಮತ್ತು ದಕ್ಷಿಣ ಪಿನಕಾನಿ. ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ 8 ನದಿ ವ್ಯವಸ್ಥೆಗಳದಾವ ಅಂದ್ರೆ 8 ನದಿ ವ್ಯವಸ್ಥೆಗಳು. ಮೂಲ ಕೈಗಾರಿಕೆಗಳ ಸಂಖ್ಯೆ ಎಷ್ಟು? ಮೂಲ ಕೈಗಾರಿಕೆಗಳ ಸಂಖ್ಯೆ ಎಂಟು ಮೂಲ ಕೈಗಾರಿಕೆಗಳು ನೋಡಿ. ಮೂಲ ಕೈಗಾರಿಕೆಗಳ ಸಂಖ್ಯೆ 8. ಒಂದು ನ್ಯಾಚುರಲ್ ಗ್ಯಾಸ್, ನಿಸರ್ಗದತ್ತವಾಗಿರುವಂತಹ ಅನಿಲ. ಮತ್ತೆ 2 ಕೋಲ್, ಕಲ್ಲಿದ್ದಲಿಗೆ ಸಂಬಂಧಪಟ್ಟಂತೆ. ಮತ್ತೆ 3ನೇದು ಯಾವುದು? ಕಚ್ಚಾ ತೈಲ, ಕ್ರೂಡ್ ಆಯಿಲ್, ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಮೆಂಟ್. ನೆಕ್ಸ್ಟ್ ವಿದ್ಯುತ್, ಅಪಾರ ಪ್ರಮಾಣದಲ್ಲಿ ವಿದ್ಯುತ್. ಮತ್ತೆ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ. ಮತ್ತೆ ಫರ್ಟಿಲೈಸರ್, ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ. 1 2 3 4 5 6 7. ಇನ್ನೊಂದು ಉಳಿತಲ್ಲ, ಯಾವುದು? ಫರ್ಟಿಲೈಸರ್ ಬಂತು, ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಅಂತ ಕರಿತೀವಿ. 8 ಅತ್ಯಂತ ಮುಖ್ಯವಾಗಿರುವಂತ ಕೋಲ್. ರಿಫೈನರಿ ಪ್ರಾಡಕ್ಟ್ ಅಂತ ಕೇಳಿ. ರಿಫೈನರಿ ಪ್ರಾಡಕ್ಟ್ ಅಂದ್ರೆ ಯಾವುದು? ಅನವತ್ತದ ಒಳಗಿಂತ ಸಾಲಿ ಕಲಿಸ್ಬೇಕು ನಾ. ರಿಫೈನರಿ ಪ್ರಾಡಕ್ಟ್ ಅಂದ್ರೆ ಈ 8 ಏನು ಅಂತಂದ್ರೆ ಭಾರತ ದೇಶದಲ್ಲಿ ಕಂಡು ಬರುವಂತ ಮೂಲ ಕೈಗಾರಿಕೆಗಳು ಅಂತ ಹೇಳಿ ಕರೀತಾರೆ. ಯಾವುದು? ಎಲೆಕ್ಟ್ರಿಸಿಟಿ, ಒಂದು ವಿದ್ಯುತ್ ಆಗಿರಬಹುದು, ಸಿಮೆಂಟ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಸ್ವಾಭಾವಿಕ ಅನಿಲ, ಕೋಲ್, ಸ್ಟೀಲ್ ಅಂಡ್ ಐರನ್ ಇಂಡಸ್ಟ್ರಿ ಅಂಡ್ ಫರ್ಟಿಲೈಸರ್ ಇಂಡಸ್ಟ್ರಿ. ಇವೆಲ್ಲ ಏನು ಅಂತಂದ್ರೆ ಭಾರತ ದೇಶದಲ್ಲಿ ಕಂಡು ಬರುವಂತ ಮೂಲ ಕೈಗಾರಿಕೆಗಳು ಅಂತ ಹೇಳಿ ಕರಿತೀವಿ. 8 ಮೂಲ ಕೈಗಾರಿಕೆಗಳದಾವೆ. 8, 6, 10. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಒಟ್ಟು ಕೃಷಿ ವಲಯಗಳ ಸಂಖ್ಯೆ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಒಟ್ಟು ಕೃಷಿ ವಲಯಗಳ ಸಂಖ್ಯೆ. ಒಟ್ಟು ಕೃಷಿ ವಲಯಗಳ ಸಂಖ್ಯೆ ಎಷ್ಟಂದ್ರೆ 10 ವಲಯಗಳದ ನೋಡಿ. ಕೈಗಾರಿಕಾ ವಲಯಗಳ ಸಂಖ್ಯೆ 5. ರಾಜ್ಯದಲ್ಲಿ 5 ಕೈಗಾರಿಕೆಗಳದಾವೆ, 10 ಕೃಷಿ ವಲಯಗಳದಾವೆ. ದೇಶದ ಕೈಗಾರಿಕಾ ವಲಯಗಳ ಸಂಖ್ಯೆ 8. ದೇಶದ ಕೃಷಿ ವಲಯಗಳ ಸಂಖ್ಯೆ 15. ರಾಜ್ಯದಲ್ಲಿ 10 ಕೃಷಿ ವಲಯಗಳಿದ್ದರೆ ದೇಶದಲ್ಲಿ 15 ಕೃಷಿ ವಲಯಗಳದಾವ. ರಾಜ್ಯದಲ್ಲಿ 5 ಕೈಗಾರಿಕಾ ವಲಯಗಳಿದ್ರೆ ದೇಶದಲ್ಲಿ 8 ಕೈಗಾರಿಕಾ ವಲಯಗಳನ್ನ ನೋಡ್ತೀವಿ. ಬನ್ನೂರು, ನಂಜನಗೂಡು, ಇಂಡಿ,
ಬೆಂಗಳೂರು. ಈ ಕೆಳಗಿನ ಯಾವ ಸ್ಥಳ ವಿಶಿಷ್ಟವಾದ ಕುರಿಗಳಿಗೆ ಪ್ರಸಿದ್ಧಿಯಾಗಿದೆ? ವಿಶಿಷ್ಟವಾಗಿರುವ ಕುರಿಗಳಿಗೆ ಪ್ರಸಿದ್ಧಿಯಾದ ಸ್ಥಳ ಯಾವುದು? ವಿಶಿಷ್ಟವಾದ ಕುರಿಗಳಿಗೆ ಪ್ರಸಿದ್ಧಿಯಾಗಿರುವ ಸ್ಥಳ ಯಾವುದು? ಕುರಿಗಳಿಗೆ ಅತ್ಯಂತ ಪ್ರಸಿದ್ಧಿಯಾಗಿರುವ ಸ್ಥಳ ಯಾವುದು? ಸರಿಯಾದಂತ ಉತ್ತರ ಬನ್ನೂರು. ರೈಟ್ ಆನ್ಸರ್ ನೋಡಿ. ಇದಕ್ಕೇನು ಕರೀತಾರೆ ಅಂದ್ರೆ ಬನ್ನೂರಿನ ಕುರಿ ಅಂತ ಕರೀತಾರೆ. ಬನ್ನೂರು ಕುರಿ ಬಹಳ ಫೇಮಸ್. ಕರೆಕ್ಟಾ? ನಂಜನಗೂಡಿನ ರಸಬಾಳೆಹಣ್ಣು, ಇಂಡಿಯಾ ಜಿಗ್ಜಾಗ್. ಇಂಡಿಯಲ್ಲಿ ಕಂಡುಬರುವ ನಿಂಬೆ ಹಣ್ಣಿನ ತಳಿ ಯಾವ್ದಂದ್ರ ಯಾವ? ಜಿಗ್ಜಾಗ್ ಅನ್ನವ. ಜಿಗ್ಜಾಗ್ ಅಂತೇಳಿನೇ ಕಾಗಜೀಗ್. ಕಾಗಜೀಗ್ ಅನ್ನುವಂತ ನಿಂಬೆ ಹಣ್ಣು ಬಹಳ ಫೇಮಸ್. ಯಾಕಂದ್ರೆ GI ಟ್ಯಾಗ್ ಅನ್ನು ಪಡ್ಕೊಂಡದ್ದು ಇತ್ತೀಚೆಗೆ. ಇನ್ನು ಬೆಂಗಳೂರಿನ ನೀಲಿ ದ್ರಾಕ್ಷಿ, ಅದು ಕೂಡ ಫೇಮಸ್. ಬೆಂಗಳೂರಿನ ನೀಲಿ ದ್ರಾಕ್ಷಿ. ರಾಯಚೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ. ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಕರ್ನಾಟಕದ ಜಿಲ್ಲೆ ಅಂತಂದ್ರ ಶಿವಮೊಗ್ಗ ನೋಡಿ. ದೇಶದಲ್ಲಿ ಹೈಯೆಸ್ಟ್ ಕೆರೆ ನೀರಾವರಿ ಹೊಂದಿದ್ದು ಆಂಧ್ರ ಪ್ರದೇಶ. ದೇಶದಲ್ಲಿ ಆಂಧ್ರ ಪ್ರದೇಶ ಅದರ ಕರ್ನಾಟಕದಲ್ಲಿ ಶಿವಮೊಗ್ಗ.